ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಖಂಡರ ಮನೆಯಲ್ಲಿ ತನಿಖೆ ನಡೆಸಿದ ಪೊಲೀಸರು. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲು. ಪೊಲೀಸ್ ಇಲಾಖೆ ಈ ರೀತಿ ಕೆಲಸ ಮಾಡಬೇಕಿದ್ರೆ ಕಾಂಗ್ರೆಸ್ನ ಒತ್ತಡ ಇರಬಹುದು. ಅರುಣ್ ಪುತ್ತಿಲ ಗಡೀಪಾರು. ಅಷ್ಟಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವುದಾದ್ರೂ ಏನು? ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡುವ ಮುಖಾಂತರ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸನೆ ಹೋಗಿದೆ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಆದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಆದ ನಂತರ ಹೊಸ ಅಧಿಕಾರಿಗಳು ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇಲ್ಲ. ಅದರ ಬದಲಾಗಿ ಹಿಂದೂ ಮುಖಂಡರ ಮನೆಗೆ ಪೊಲೀಸರು ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇನಾದ್ರೂ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದಾರಾ ಅನ್ನುವಂತಹ ಸಂಶಯ ಬರುತ್ತೆ ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ನಮ್ಮ ಜಿಲ್ಲೆಯಲ್ಲಿ ಹೊಸ 2 ಅಧಿಕಾರಿಗಳು SP ಮತ್ತು ಪೊಲೀಸ್ ಕಮಿಷನರ್ ಹೊಸಬರು ಬಂದ್ರ ಆ ಸಂದರ್ಭದಲ್ಲಿ ನಾವು ಈ ಎಲ್ಲ ಕೆಲಸ ಖಂಡಿತ ಪ್ರಾಮಾಣಿಕವಾಗಿ ಆಗಬಹುದು. ಮುಂದಿನ ದಿನಗಳಲ್ಲಿ ಅಶಾಂತಿಯ ವಾತಾವರಣ ದೂರ ಆಗಿ ಎಲ್ಲರೂ ಶಾಂತಿಯಿಂದ ಬದುಕುವಂತ ವಾತಾವರಣ ನಿರ್ಮಾಣ ಖಂಡಿತ ಮಾಡ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಭರವಸೆಯನ್ನ ಇಟ್ಕೊಂಡಿದ್ದೆವು. ಆದ್ರೆ ನಮ್ಮ SP ಅವರು ವಿಶೇಷವಾಗಿ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಈ ಭಾಗದಲ್ಲಿ ನಮ್ಮ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ನಮ್ಮ ಹಿಂದೂ ಪರವಾಗಿ, ಹಿಂದೂ ಸಂಘಟನೆಗಳ ನೇತೃತ್ವವನ್ನ ಕೆಲಸ ಮಾಡಿಕೊಂಡು ಯಾವುದೇ ಈ ರೀತಿಯ ಬೇಡದ ಅಹಿತಕರ ಘಟನೆಗೆ ಕೈ ಹಾಕದಂತ ಒಬ್ಬ ಸಾಮಾನ್ಯ ಜನರೊಟ್ಟಿಗೆ ದಿನನಿತ್ಯ ಕೆಲಸ ಮಾಡುವಂತ ಅನೇಕ ಹಿರಿಯರ ಮನೆಗೆ ಹೋಗುವಂತದ್ದು, ಪೊಲೀಸರು ಹೋಗುವಂತದ್ದು, ನೋಟಿಸ್ ಕೊಡುವಂತದ್ದು, ಫೋಟೋ ತೆಗೆಯುವಂತದ್ದು, GPS ಮಾಡುವಂತದ್ದು ಇದೇನು ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿ ಹಾಕಿದಾರ. ಆ ರೀತಿಯ ಒಂದು ವರ್ತನೆಯಿಂದ ಕೆಲಸ ಕಾರ್ಯವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಈ ರೀತಿ ಕೆಲಸ ಮಾಡ್ಬೇಕಿದ್ರೆ ಕಾಂಗ್ರೆಸ್ನ ಒತ್ತಡ ಇರ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಪೊಲೀಸ್ ಈ ಕರ್ನಾಟಕದ ಸರ್ಕಾರದ ಮಂತ್ರಿಗಳು ಮೊನ್ನೆ ಉಸ್ತುವಾರಿ ಸಚಿವರು ಬಂದ್ರು ಕೂಡ ಯಾವುದೇ ಒಂದು ಸೌಜನ್ಯಕ್ಕೆ ಕೂಡ ಜಿಲ್ಲೆಯ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಅಥವಾ ಎಲ್ಲಾ ಸಮುದಾಯದ ಮುಖಂಡರನ್ನ ಕರೆದು ಒಂದು ಶಾಂತಿಯ ಸಭೆಯನ್ನ ಮಾಡುದು ಬಿಡಿ, ಯಾವತ್ತೂ ಕೂಡ ಶಾಂತಿಯ ಬಗ್ಗೆ ಒಂದು ಮುಖಂಡರ ಮಧ್ಯೆ ಚರ್ಚೆ ಮಾಡುವಂತದ್ದನ್ನು, ಅಭಿಪ್ರಾಯ ಪಡ್ಕೊಳ್ಳುವಂತದನ್ನು ಕೂಡ ಈ ಜಿಲ್ಲೆಯಲ್ಲಿ ಮಾಡದಿರುವಂತದ್ದು ಅದು ದುಃಖದ ಸಂಗತಿ. ನಾವು ಅನೇಕ ಸರ್ಕಾರಗಳನ್ನ ನೋಡಿದ್ದೇವೆ. ಹಿಂದೆ ಕೂಡ ಈ ರೀತಿಯ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಜವಾಬ್ದಾರಿಯುತ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಅಧಿಕಾರಿಗಳು ಒಂದ್ಸಲ ಸಭೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ಕೆಲಸ ಮಾಡುವಂತದನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ, ಅರುಣ್ ಪುತ್ತಿಲ ಅವರನ್ನು ಕೂಡ ಪೊಲೀಸರು ಟಾರ್ಗೆಟ್ ಮಾಡಿದ್ದಾರೆ. ಇನ್ನು ಸುಹಾಸ್ ಶೆಟ್ಟಿಯ ಹತ್ಯೆ ಆದಾಗಿನಿಂದ ನಮಗೆ ಪೊಲೀಸರ ಮೇಲೆ ನಂಬಿಕೆಯೇ ಇಲ್ಲದಾಗಿದೆ ಅಂತ ಸತೀಶ್ ಕುಂಪಲ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡುವ ಮುಖಾಂತರ ಯಾವತ್ತು ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ ಅವರ ಉತ್ತರ ಕ್ರಿಯೆ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದ್ದನ್ನೇ ನೆಪ ಆಗಿ ಇಟ್ಟುಕೊಂಡು ಇವತ್ತು ಇಷ್ಟು ದಿನಗಳ ನಂತರ ಕೇಸು ದಾಖಲು ಮಾಡುವುದಂದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅವರ ಮೇಲೆ ದ್ವೇಷ ಕಾರುವಂತ ಕೆಲಸವನ್ನ ಈ ಜಿಲ್ಲೆಯ ಪೊಲೀಸರ ಮುಖಾಂತರ ಕಾಂಗ್ರೆಸ್ಸಿಗರು ಮಾಡುವಂತದ್ದು ಕಂಡು ಬರ್ತಾ ಇದೆ. ಜೊತೆಗೆ ಪುತ್ತೂರಿನ ಅರುಣ್ ಪುತ್ತಿಲ ಇರ್ಬೋದು, ಅಥವಾ ನಮ್ಮ ಶರಣ್ ಪಂಪೆಲ್ ಇರ್ಬೋದು, ಅಥವಾ ನಮ್ಮ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಬೇರೆ ನಮ್ಮ ಹಿಂದೂ ಪರವಾಗಿ ಯಾರೆಲ್ಲ ಮಾತಾಡಿದ್ದಾರೆ, ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಯಾರೆಲ್ಲ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕೇಸು ದಾಖಲು ಮಾಡುವಂತದ್ದು, ಗಡೀಪಾರು ಮಾಡುವಂತದ್ದು, ಇದು ಒಂದು ರೀತಿಯ ಈ ಜಿಲ್ಲೆಯಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮುಖಾಂತರ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡುದು, ಪೊಲೀಸರು ನ್ಯಾಯಯುತವಾಗಿ ಕೆಲಸ ಕಾರ್ಯವನ್ನ ಮಾಡಬೇಕು. ಪೊಲೀಸರು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಮುಖಂಡರ ಅಭಿಪ್ರಾಯಗಳನ್ನ ಪಡ್ಕೊಳ್ಬೇಕು. ಈ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕೆ ಎಲ್ಲರ ಸಹಕಾರವನ್ನ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ, ಈ ಜಿಲ್ಲೆಯಲ್ಲಿ ಈ ರೀತಿಯ ಏನು ಚಟುವಟಿಕೆ ಇದೆ ಇದನ್ನ ನಿಲ್ಲಿಸ್ಬೇಕು. ತಕ್ಷಣ ನಿಲ್ಲಿಸದಿದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟಂತ ಪಾರ್ಟಿ ಇವತ್ತು ಕಾನೂನಿನ ವ್ಯವಸ್ಥೆಯ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಪ್ರಜಾತಂತ್ರ ವ್ಯವಸ್ಥೆಯ ಪ್ರಕಾರ ನಾವು ಈ ಒಂದು ಹೋರಾಟವನ್ನ ಮಾಡಬೇಕು. ಖಂಡಿತ ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿಂದೂ ಮುಖಂಡರ ಪರವಾಗಿ, ಈ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವವರ ಪರವಾಗಿ,
ಈ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತ ಕೆಲಸವನ್ನು ಖಂಡಿತ ಮಾಡ್ತದೆ. ತಕ್ಷಣವೇ ಎಲ್ಲ ರೀತಿಯ ಸಾಂವಿಧಾನಿಕವಾದ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂತ ಪೊಲೀಸರಲ್ಲಿ ವಿನಂತಿ ಮಾಡಿದ ಪೊಲೀಸರು ಶಾಂತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಯಾರ್ದು ನಮ್ಮ ಹಿಂದೂ ಪರವಾಗಿ ಕೆಲಸ ಮಾಡುವವರ ಮೇಲೆ ಕೇಸು ದಾಖಲು ಮಾಡಿದ ತಕ್ಷಣ, ಗಡೀಪಾರು ಮಾಡಿದ ತಕ್ಷಣ ಆಗುದಿಲ್ಲ. ಆ ರೀತಿಯ ವರ್ತನೆ ಮಾಡುವುದು ತಪ್ಪು. ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ, ಈ ರೀತಿಯ ಒಂದು ಈ ಜಿಲ್ಲೆಯ ದಿಕ್ಕನ್ನ ಬದಲಿಸುವ ರೀತಿಯಲ್ಲಿ ಯೋಚನೆ ಮಾಡುವಂತದನ್ನ ಬಿಟ್ಟು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಮೇಲೆ ಇರುವಂತ ವಿಶ್ವಾಸವನ್ನ, ಈಗಾಗಲೇ ನಮ್ಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸನೇ ಹೋಗಿದೆ. ಯಾಕಂದ್ರೆ ಬಜ್ಪೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿದ್ದ ಪೊಲೀಸರು ಏನು ಮಾಡಿದ್ದಾರೆ ಇದು ಎಲ್ಲ ಸಾರ್ವಜನಿಕವಾಗಿ ಗೊತ್ತಿರುವಂತ ಸಂಗತಿ. ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಮಾಡಿದಿದ್ರೆ, ಈ ರೀತಿಯ ಪ್ರಾಮಾಣಿಕವಾಗಿ ಕಾನೂನು ಕ್ರಮ ಕೈಗೊಂಡಿದ್ರೆ ಈ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ. ಇವತ್ತು ಭಯದ ವಾತಾವರಣ ನಿರ್ಮಾಣ ಮಾಡುವಂತದನ್ನ ಬಿಟ್ಟು ಪೊಲೀಸರು ಎಲ್ಲರನ್ನ ವಿಶ್ವಾಸಕ್ಕೆ ತಕೊಂಡು ಕೆಲಸ ಮಾಡಬೇಕು ಅಂತ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಿನಂತಿಯನ್ನ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.